ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಸರ್. ನಿಮ್ಗೆ ಏನು ಅನ್ಸುತ್ತೆ? ಇಲ್ಲ, ಅವರು ಈಸ್ ಅನ್ ಎಫಿಷಿಯೆಂಟ್ ಲೀಡರ್. ನನಗೂ ಗೊತ್ತಿರಲಿಲ್ಲ ಆತ ತುಂಬ ಕಷ್ಟಪಟ್ಟು ಬೆಳೆದು ಬಂದಿರೋದು. ಅವರು ಅಣ್ಣ ತಮ್ಮದ್ರ ಪೈಕಿ ಆತ ಒಬ್ಬರೇ ಓದಿದ್ದು. ಆ ಮಟ್ಟಕ್ಕೆ ಬರಬೇಕು ಅಂದರೆ ಏನಾದರೂ ಎಫಿಷಿಯೆಂಟ್ ಇದ್ದರೆ ತಾನೇ ಬರೋದು, ಎಲ್ಲರೂ ಬರೋದಕ್ಕಾಗಲ್ಲ. ಇವಾಗ ತಾವು ಸಿ ಎಮ್ ಆಗೋಕ್ಕಾಗಲ್ಲ, ನಾನು ಸಿ ಎಮ್ ಆಗೋದಿಲ್ಲ. ಅವರು ಸಾಧನೆಯಿಂದ ಅವರು ಬಂದಿದ್ದಾರೆ. ಒಂದು ಅವರು ಫಸ್ಟ್ ಬಡ್ಜೆಟ್ ಮಂಡಿಸ್ಬೇಕಾದ್ರೆ ಜನ ಏನಂತ ಹೇಳ್ತಾ ಇದ್ರು ಅಂದರೆ, ಸರಿಯಾಗಿ 8 ಕೂರಿಗಳನ್ನ ಎಣ್ಸೋಕೆ ಬರೋದಿಲ್ಲ, ಇವನೇನು ಬಡ್ಜೆಟ್ ಮಾಡ್ತಾರೆ ಅಂತ ಇದೇ ಥರ ಸಿಂಗ್ಯುಲರಲ್ಲಿ ಮಾತಾಡೋದು. ಅವರು ಬಡ್ಜೆಟ್ ಮಂಡಿಸೇನೆ ಮಾಡಿದ್ದು ಇಡೀ ನ್ಯಾಷನಲ್ ನ್ಯೂಸ್ ಪೇಪರ್ಸಲ್ಲೆಲ್ಲ ಬಂದು ಅಷ್ಟು ಸಾಧನೆ ಮಾಡಿದ್ರು. ಅವರು ಇನ್ನೊಂದೇನು ಗೊತ್ತಾ, ಈಗಿನ ಪರಿಸ್ಥಿತಿನಲ್ಲಿ ನಾವು ಬೆಳಗ್ಗೆ ಸಾಯಂಕಾಲ ನೋಡೋದು ನಿಮ್ಮಂಥ ಮಾಧ್ಯಮಗಳಿಂದ, ಬೆಳಗ್ಗೆ ಸಾಯಂಕಾಲ ಅದರಲ್ಲಿ ಇರ್ತಾರೆ. ಇಂಥದನ್ನೆಲ್ಲ ಅವರು ಕೇಪಬಲ್ ಆಗಿ ನಿರ್ವಹಿಸ್ತಾ ಇದ್ದಾರೆ. ಅದು ಇಟ್ಸ್ ಎ ಗ್ರೇಟ್. ಇವಾಗ ಕೇಂದ್ರದಲ್ಲಿ ಎಲ್ಲ ಜಾಗದಲ್ಲಿ ಇದ್ದೇ ಇರುತ್ತೆ, ಒಳಗಡೆ ಊರು ಅಂದಮೇಲೆ ಒಳಗೇರಿ ಇದ್ದಂಗೆ ಸಣ್ಣ ಪಣ್ಣ ಇದ್ದೇ ಇರುತ್ತೆ. ಬಟ್ ಆದರೆ ಆತ ಒಂದು ಕೆಪಾಸಿಟಿ ಇದೆಯಲ್ಲ, ಎಲ್ಲರನ್ನೂ ಸೇರಿಸಿ ಮಾಡಿಕೊಂಡು ನಡೆಸ್ತಾ ಇದ್ದಾರಲ್ಲ, ಅದಕ್ಕೆ ಒಳ್ಳೇದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು. ಯಾರೇ ಆಗಲಿ, ನಮಗೇನು ಅವರಿಂದ ತೊಂದರೆ ಆಗ್ತಾ ಇಲ್ಲ. ಕೆಲವುದರಿಂದ ಹಾಗೇ ಆಗುತ್ತೆ. ಸರ್ಕಾರದಲ್ಲಿ ಒಬ್ಬರು ಒಂದನ್ನು ಡಿಸ್ಕರೇಜ್ ಮಾಡ್ತಾರೆ, ಇನ್ನೊಬ್ರು ಎನ್ಕರೇಜ್ ಮಾಡ್ತಾರೆ. ಇವಾಗ ತಾವು ಕೇಳ್ತಾ ಇದ್ರಲ್ಲ, ಹೆಣ್ಮಕ್ಳನ್ನ ಹೆಂಗಿಟ್ಟಿದ್ರು ಅಂತ ನಿಮಗೆ ಗೊತ್ತಿದೆಯಾ ಇಲ್ವಾ? ಹಿಂದೆ ಉತ್ತರ ಕನ್ನಡದಲ್ಲಿ ಬಾಲಕರ ಇಲ್ಲದ ಬಾಲಿದ ಯಾವ ಥರ ಜನ್ಮ, ಬಾಡಿಗೆ ಎತ್ತು ದುಡ್ದಂಗ ಬಾಳೆಲೆ ಆ ಸುಂಡಿ ಬಿಸಿ, ಆ ಹೆಣ್ಮಕ್ಳನ್ನ ಅಷ್ಟಕ್ಕೆ ಕಡೆಗಾಡಿಸ್ಬಿಟ್ಟಿದ್ರು. ಇವಾಗ ಎಲ್ಲ ಫೀಲ್ಡಲ್ಲಿ ಬಂದಿದ್ದಾರೆ ಹೆಣ್ಮಕ್ಳು. ಬರಲಿ ಬಿಡಿ, ಇವಾಗ ಮೆಟ್ರೋ ಓಡಿಸ್ತಾರೆ, ಗ್ರೇಟ್ ಅಲ್ವಾ? ಯಾವುದೋ ಒಂದು ಊರಲ್ಲಿ ಇದ್ದಿದ್ದು ಹೆಣ್ಮಕ್ಳು, ಅವ್ರಿಗೆ ಸಂಪರ್ಕಕ್ಕೆ ಯಾರಿಗಾದ್ರೂ ಒಂದು ಕಾಸು ಕೇಳಬೇಕಿತ್ತು, ಅಪ್ಪ 4 ಕಾಸು. ಇವಾಗ ಎಲ್ಲ ಜಾಗದಲ್ಲಿ ಓಡಾಡ್ತಾರೆ. ನೀವು ಧರ್ಮಸ್ಥಳದ ಹೆಗ್ಗಡೆ ಬರೆದಿರೋದು ಲೆಟರ್ ನೋಡಬೇಕಾಯ್ತು. ನಮ್ಮಲ್ಲಿ ಜನಗಳು ತುಂಬ ತುಳುಕ್ತಾ ಇದ್ದಾರೆ ಅಂತ. ಮೊನ್ನೆ ಹೊಸ ವರ್ಷದಲ್ಲಿ ಮಂತ್ರಾಲಯದಲ್ಲಿ ಜನಗಳು ಹೇಗಿದ್ದಾರೆ ನೋಡಿ, ಎಷ್ಟು ಲಿಬರ್ಟಿ ಆಗಿ ಹೋಗಿದ್ದಾರೆ. ಇವಾಗ ನಮ್ಮ ಮನೆಯಲ್ಲಿ ಏನಾದ್ರು ಕೇಳಿದ್ರೆ, ಅಯ್ಯೋ ಮನೆಯೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೆ, ಇವಾಗ ಹೋಗ್ತೀಯ, ಹೋಗೋ ಬೇಡ ಅಂತ ಇದ್ರು. ಇವಾಗ ಅವ್ರೇನು ಕೇಳಲ್ಲ, ರಾಮಕೃಷ್ಣ ಅಂತ ಅವ್ರ ಗ್ರೂಪ್ ಎಲ್ಲ ಮಾಡ್ಕೊಳ್ತಾರೆ, ಹೋಗ್ತಾರೆ. ಇದರಿಂದ ಏನು ಅಂದರೆ, ನಾನು ಕಾಮರ್ಸ್ ಸ್ಟೂಡೆಂಟ್ ಅಂದರೆ ವ್ಯವಹಾರ ಸೃಷ್ಟಿ ಆಗುತ್ತೆ ಒಂದು ಜಾಗದಿಂದ ಹೋಗಿ. ನೋಡಿ, ಇವಾಗ ನಿಮ್ಮ ಒಂದು ವ್ಯಾಪಾರಕ್ಕೆ ಅಂದರೆ ನಿಮ್ಮ ಒಂದು ಚಾನಲ್ ಬೆಳಿಬೇಕು ಅಂತ ನೀವು ಹೆಂಗೆ ಬೆಳೆಸ್ತಾ ಇದ್ದೀರಾ, ಇಲ್ಲಿ ಹೋಗಿ ಜನಗಳ ಆಶುವಾಸಗಳು ಹೇಗಿದೆ, ಜನಗಳ ಅಭಿಪ್ರಾಯ ಸಂಗ್ರಹಿಸಿ, ಆ ಥರ ಅವರು ಸಂಗ್ರಹಿಸ್ಲಿ. ಏನು ಅಂತ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅಂತ ಗೊತ್ತಾಗುತ್ತೆ. ಇವಾಗ ನಿಮ್ಗೇನು ಅಂದರೆ ಗೊತ್ತಾಗುತ್ತೆ ಈ ಜನಗಳು ಯಾವ ಥರ ಬಯಸ್ತಾರೆ ಅಂತ. ಯಾವಾಗ ಅಂದರೆ ಅಲ್ಲಿಗೆ ಹೋದಾಗಲೇ ಗೊತ್ತಾಗುತ್ತೆ, ಎಲ್ಲೋ ಕೂತ್ಕೊಂಡು ಮಾತಾಡ್ದಂಗಲ್ಲ. ಇದು ವಿಷಯ. ಅವ್ರ ಸಾಧನೆಗೆ ನಮ್ಮ ಕಡೆಯಿಂದ ನಂದು ಇಟ್ಸ್ ಎ ಗ್ರೇಟ್ ಮ್ಯಾನ್, ಒಳ್ಳೆ ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಿನ ಪರಿಸ್ಥಿತಿನಲ್ಲಿ, ಆರ್ಥಿಕ ಪರಿಸ್ಥಿತಿನಲ್ಲಿ ಅದನ್ನು ಸರಿ ತೂಗಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಇಟ್ಸ್ ಎ ಗ್ರೇಟು. ಸರ್, ಇವಾಗ ಅವರು ಸಿದ್ದರಾಮಯ್ಯ ಅವರು ಸರ್ಕಾರ ತಂದಿರೋ ಯಾವುದೇ ಗ್ಯಾರಂಟಿಯಿಂದ ಆರ್ಥಿಕ ಸ್ಥಿತಿ ಯಾವುದೇ ತರವಾಗಿ ಕುಗ್ಗೋದಿಲ್ಲ ಅಂತ. ಯಾವುದೇ ಕಾರಣಕ್ಕೂ ಅದೆಲ್ಲ ಸುಮ್ಮನೆ ಪೇಪರ್ಗಳಲ್ಲಿ ಹೇಳೋದಿಲ್ಲ. ರೆವಿನ್ಯೂಸ್ ಬರ್ತಾನೆ ಇರುತ್ತೆ, ಸ್ಪ್ಲಿಟ್ ಆಗ್ತಾನೆ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಹೇಳ್ತೀನಿ ನೋಡಿ ತಮಗೆ. ಇವಾಗ ಒಬ್ಬ ಆಟೋ ಡ್ರೈವರ್ ಇದ್ದಾನೆ, ಅವನು ರೆಗ್ಯುಲರ್ ಆಗಿ ಇನ್ಶೂರೆನ್ಸು, ರೋಡ್ ಟ್ಯಾಕ್ಸು ಎಲ್ಲ ಕಟ್ತಾರೆ, ಸರ್ಕಾರಕ್ಕೆ ಬರ್ತಾನೆ ಇರುತ್ತೆ. ಆದರೆ ಅವನು ಒಂದು ಪೈಸಾ ಕೂಡ ಕ್ಲೈಮ್ ಮಾಡೋದಿಲ್ಲ. ಇವಾಗ ಕ್ಲೈಮ್ ಮಾಡೋಕೆ ಹೋದ್ರೆ ಇದಕ್ಕೆ ಏನು ಹೇಳ್ತಾನೆ, ಇದು ಗ್ಲಾಸು, ಇದು ಫೈಬರು, ಇದು ಬರೋದಿಲ್ಲ ಅಂತಾರೆ. ಸರ್ಕಾರಕ್ಕೆ ಉತ್ಪತ್ತಿನ, ಇಂಡಿವಿಜುವಲ್ಗೆ ಉತ್ಪತ್ತಿನ ಹೇಳಿ? ಅವನು ಕಳ್ಕೊಳ್ತಾನೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಂದು ಕೈನೆಟಿಕ್ ಉಂಡಾ ಇತ್ತು ಗಾಡಿ, 18,000 ಟ್ಯಾಕ್ಸ್ ಕಟ್ಟಿದ್ದೆ ಸರ್ಕಾರಕ್ಕೆ, ಗಾಡಿ ಹೋಗಿದ್ದು 6,000. ಯಾರಿಗೆ ಪ್ರಾಫಿಟ್ಟು? ಮತ್ತು ಈ ಥರದ್ದು ಎಷ್ಟು ಬರುತ್ತೆ ರೆವಿನ್ಯೂಗಳು? ಎಲ್ಲ ಥರದ್ರಲ್ಲಿ ಪ್ರತಿಯೊಂದರಲ್ಲಿ ರೆವಿನ್ಯೂ ಬರುತ್ತೆ. ಅದನ್ನು ಅವ್ರು ಮ್ಯಾನೇಜ್ ಮಾಡ್ತಾರೆ. ಅದಕ್ಕೆ ಎಕ್ಸ್ಪರ್ಟ್ ಟೀಮ್ ಇದ್ದಾರಲ್ಲ, ನೀವು ಹೇಳೋದಲ್ಲ. ಅದಕ್ಕೋಸ್ಕರ ಕೂತಿದ್ದಾರೆ. ಇವಾಗ ಏನಾದರೂ ಆರ್ಥಿಕ ಪರಿಸ್ಥಿತಿ ಅಂತ ಸರಿ ಇಲ್ಲ ಅಂತ ಏನಾದ್ರು CM ಹೇಳಿದಾರಾ? ಇವ್ರು ತಾನೇ ಹೇಳ್ತಾ ಇರೋದು. ಇವರು ನಡೆಸ್ತಾ ಇದ್ದಾರಾ? ನಂಗೆ ಸ್ಯಾಲ್ರಿ ಸಿಗ್ತಾ ಇದೆ, ನಾನು ಪೆನ್ಷನಬಲ್ಲು, ನನಗೆ ಪೆನ್ಷನ್ ಸಿಗ್ತಾ ಇದೆ. ಯಾರಾದರೂ 10 ಜನ ಹೋಗಿದ್ದೆ, ಸರ್ಕಾರ ದಿವಾಳಿ ಆಗಿದೆ, ನನಗೆ ಈ ತಿಂಗಳು ಸಂಬಳ ಕೊಟ್ಟಿಲ್ಲ, ಪೆನ್ಷನ್ ಕೊಟ್ಟಿಲ್ಲ ಅಂತ ಯಾರಾದರೂ ಹೇಳಿದಾರಾ? ಹೇಳಿ. ಅಂಥದನ್ನು ಕಲೆಕ್ಟ್ ಮಾಡಿ. ಇಲ್ಲ, ಈ ವರ್ಷ ನನಗೆ ಪೆನ್ಷನ್ ಕೊಟ್ಟಿಲ್ಲ, ಈ ವರ್ಷ ನನಗೆ ಸಂಬಳ, ಅಥವಾ ಅವ್ರು ಓಡಾಡೋದ್ರಲ್ಲಿ ಕಾರಿಗೆ ಪೆಟ್ರೋಲ್ ಇಲ್ಲ ಅಂತ ಏನಾದರೂ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಹಂಗೆ ನಡೀತಾ ಇದೆಯಾ? ಮತ್ತು ಇನ್ಯಾವುದ್ರಲ್ಲಿ ಭೇದ ಭಾವ ಬರ್ತಾ ಇದೆ? ಹೇಳಿ ಹೇಳಿ ಹೇಳಿ. ಸರ್, ಇವಾಗ ಸಿದ್ದರಾಮಯ್ಯ ಅವರು 2013ರಲ್ಲಿ CM ಆದಾಗ 18ರವರೆಗೂ 5 ವರ್ಷದ ಪೂರ್ಣವಾದ CM ಆಗಿದ್ರು. ಇವಾಗ ಮತ್ತೆ 2023ರಲ್ಲಿ ಆಗಿದ್ದಾರೆ. ಇವಾಗ 28ರವರೆಗೂ ಅವರೇ CM ಆಗಿರ್ಬೇಕಾ ಅಥವಾ ಸ್ಥಾನ ಪಲ್ಲಟಗಳಾಗಬೇಕಾ? ಅದು ಅವರವರಲ್ಲಿ ಟೀಮ್ ಇರುತ್ತೆ. ಒಬ್ಬ ಕ್ಯಾಪ್ಟನ್ ಇದ್ದಾನೆ ಅಂತ ಇವ್ರನ್ನ ಕ್ಯಾಪ್ಟನ್ ನೇಮಕ ಮಾಡಿದ್ದಾರೆ. ಅವ್ರ ಪಾರ್ಟಿನಲ್ಲಿ ಅದೇನು ತೀರ್ಮಾನ ಮಾಡಿದಾರೋ ಅದು ಗುಟ್ಟಿಟ್ಟಿದ್ದಾರೆ. ಅದು ಗೊತ್ತಿಲ್ದಿರ ನಾವು ಮಾತಾಡೋದು ತಪ್ಪಾಗುತ್ತೆ. ಏನು ಡಿವೈಡ್ ಮಾಡಿದ್ದಾರೆ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಅವರಿಬ್ಬರನ್ನ ಕೇಳಿದ್ರು ನಮ್ಮಲ್ಲ ಆ ಥರ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಅವನ್ನ ಕೇಳಿದ್ರೆ ಇಲ್ಲ ಅಂತಾರೆ, ಇವ್ರನ್ನ ಕೇಳಿದ್ರೆ ಇಲ್ಲ ಅಂತಾರೆ. ಇಬ್ರು DK ಶಿವಕುಮಾರ್ ಆಗಲಿ ಇವರಾಗಲಿ ಇಬ್ಬರೇ ಇಲ್ಲ ಅಂತ ಇದ್ದಾರೆ. ಮಧ್ಯದವ್ರು ನಾವ್ಯಾಕೆ ಕೇಳೋಕ್ಕಾಗುತ್ತೆ? ಅವರಲ್ಲಿ ಅವ್ರದ್ದೇ ಒಂದು ಹೆಡ್ ಇದೆಯಲ್ಲ.
ಅವ್ರು ತೀರ್ಮಾನ ಮಾಡ್ತಾರೆ. ಇವಾಗ ನಮ್ಮ ಮನೆಯಲ್ಲಿ ಒಬ್ಬ ಫ್ಯಾಮಿಲಿ ಹೆಡ್ ಇರ್ತಾರೆ, ಅವ್ರಿಗೆ ಫೈನಲ್ ಏನು ಹೇಳ್ತಾರೋ ಅದೇ ನಮ್ಮ ಅಭಿಪ್ರಾಯಗಳು ಕೊಡ್ತಾರೆ. ಅವ್ರವ್ರ ಫ್ಯಾಮಿಲಿ, ಅಪ್ಪ ನನಗೆ ಆ ಬಟ್ಟೆ ಬೇಕು, ಅಮ್ಮ ನಂಗೆ ಈ ಬಟ್ಟೆ ಬೇಕು ಅಂತ ಫೈನಲ್ ಡಿಸೈಡ್ ಮಾಡೋದು ಯಾರು? ಹೆಡ್ ಆಫ್ ದಿ ಫ್ಯಾಮಿಲಿ. ಅವ್ರು ಡಿಪಾರ್ಟ್ ಮಾಡ್ತಾರೆ, ಅವ್ರು ಡಿಸೈಡ್ ಮಾಡ್ಕೊಳ್ಳಿ. ಅದರಲ್ಲಿ ಮಾತಾಡಿ ನಾವ್ಯಾಕೆ ಎಗೇನೆಸ್ಟ್ ಆಗಬೇಕು? ಗೊತ್ತಿದ್ರೆ ಮಾತಾಡ್ಬೋದಾಗಿತ್ತು. ಒಪ್ಪಂದ ಆಗಿದೆ ಅಂತ ಏನಾದರೂ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಎಲ್ರಿಗೂ ತೋರಿಸಿದ್ರೆ ಹೌದಪ್ಪ ಮಾಡಿದ್ರು ಬಿಟ್ಬಿಡು ಅಂತ ಕೇಳ್ಬೋದಾಗಿತ್ತು. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಒಬ್ಬ ಫಸ್ಟ್ MLA ಆಗಬೇಕು ಅಂತ ಆಸೆ ಆಗಿದೆ, MLA ಆಗಿದ ತಕ್ಷಣ ಮಿನಿಸ್ಟರ್ ಆಗಿದ ತಕ್ಷಣ CM ಆಗಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಆಸೆ ಇಲ್ದಿದ್ರೆ ಬದುಕೋಕ್ಕಾಗಲ್ವಲ್ಲ. ಆದ್ರಿಂದ ಇವಾಗ ನಡೀತಾ ಇದೆಯಾ ನಮ್ದೆಲ್ಲ? ಏನು ಇವಾಗ ಸಿದ್ದರಾಮಯ್ಯ ಮಿನಿಸ್ಟರ್ ಆದಾಗಿಂದ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಲಿ ಇವರಾಗಲಿ ಒಂದು 10 ಜನ ಕೂಡಬೇಕು, ಅಯ್ಯೋ ನಮ್ಗೆ ಸಂಬಳ ಸಿಗ್ತಾ ಇಲ್ಲ, ನಮ್ಗೆ ಪೆನ್ಷನ್ ಸಿಗ್ತಾ ಇಲ್ಲ, ಆ ಥರದ್ದು ಏನೂ ಆಗ್ತಾ ಇಲ್ವಲ್ಲ. ಇನ್ನು ಆರ್ಥಿಕ ಪರಿಸ್ಥಿತಿ ಎಲ್ಲಿ ರೈಸ್ ಆಗುತ್ತೆ?